ಅವರದ್ದು ಒಳ್ಳೆ ಸೆಟಲ್ಡ್ ಫ್ಯಾಮಿಲಿ. ಆದರೆ ಎಲ್ಲರೂ ಕುಡಿತದ ದಾಸರಾಗಿದ್ರು. ತಾಯಿ ಮಗಳ ಜೊತೆಗೆ ಮೊಮ್ಮಗನೂ ಎಣ್ಣೆ ದಾಸನಾಗಿದ್ದ. ಇದೇ ಈಗ ಅಜ್ಜಿಯ ಹೆಣ ಉರುಳಿಸುವಂತೆ ಮಾಡಿದೆ. ಆಸ್ತಿ ಜಿದ್ದು, ಎಣ್ಣೆ ಏಟು, ಬಿತ್ತು ವೃದ್ಧೆಯ ಹೆಣ. ಮಗನ ಜೊತೆಗೆ ಹೆತ್ತವಳನ್ನೇ ಕೊಂದಳು ಮಗಳು. ಜೀವಕ್ಕೆ ಜೀವ ಅನ್ನೋ ಕುಟುಂಬಗಳನ್ನ ನೋಡಿದ್ದೇವೆ. ಅದೆಂಥದ್ದೇ ಸಂದರ್ಭ ಬಂದರೂ ಹೊಂದ್ಕೊಂಡು ಹೋಗೋ ಕೂಡು ಕುಟುಂಬದ ಬಗ್ಗೆಯೂ ಕೇಳಿದ್ದೇವೆ. ಆದ್ರಿದು ಡಿಫರೆಂಟ್ ಕುಟುಂಬ. ಯಾವಾಗಲೂ ಕುಡಿದು ತೇಲಾಡೋ ಕುಡುಕರ ಕುಟುಂಬ. ಅಮ್ಮ, ಮಗಳು, ಮಗ ಎಲ್ಲರೂ ಕುಡಿತದ ದಾಸರಾಗಿದ್ರು. ಹಗಲು ರಾತ್ರಿ ಅಂತಿರ್ಲಿಲ್ಲ. ತೇಲಾಡೋದಕ್ಕೆ ಯಾವುದೇ ಕಾರಣವೂ ಬೇಕಿರುತ್ತಿರಲಿಲ್ಲ. ಎಣ್ಣೆಯ ದಾಸರಾದವರು ದಿನವಿಡೀ ಕುಡ್ಕೊಂಡು ತೇಲಾಡ್ತಿದ್ರು. ಹಾಗಂತ ಇವರೇನು ಹಾದಿ ಬೀದಿಲಿ ತೇಲಾಡೋರಲ್ಲ, ಅರೆಕಾಸಿಗಾಗಿ ಪರದಾಡೋರೂ ಅಲ್ಲ. ಫುಲ್ ಸೆಟಲ್ಡ್ ಫ್ಯಾಮಿಲಿ. ಹೈಫೈ ಜೀವನ ನಡೆಸ್ತಿದ್ದವರೇ ಕುಡಿತದ ದಾಸರಾಗಿದ್ರು. ಅದೇ ಈಗ ಒಂದು ಜೀವ ತೆಗೆಯುವಂತೆ ಮಾಡಿದೆ. ಈ ತಾಯಿ ಮಗನೇ ನೋಡಿ ಹೆಣ ಉರುಳಿಸಿದ ಕುಡುಕ ಮಹಾಶಯರು. ಈ ತಾಯಿ ಹೆಸರು ಜಯಮ್ಮ ಅಂತ. 75 ವರ್ಷ. ಈಕೆಯ ಮಗಳೇ ಭಾಗ್ಯಲಕ್ಷ್ಮಿ, ಮೊಮ್ಮಗ ಕುಶಾಲ್. ಬೆಂಗಳೂರಿನ ಕೆಂಗೇರಿಯ ಸುಭಾಷ್ ನಗರ ನಿವಾಸಿಗಳು. ಮನೆಯಲ್ಲಿದ್ದ ಮೂವರೂ ಕುಡಿತದ ದಾಸರಾಗಿದ್ರು. ಹೀಗಾಗಿ ಇವರ ಪಾಲಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿತ್ತು. ಈಗೀಗ ಅದ್ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ ಎಣ್ಣೆಗಾಗಿ ಆಸ್ತಿ ಮಾರುವುದಕ್ಕೂ ಹೋಗಿದ್ರು. ವೃದ್ಧೆ ಜಯಮ್ಮ ತನ್ನ ಹೆಸರಲ್ಲಿರೋ ಆಸ್ತಿಯನ್ನ ಮಾರಾಟ ಮಾಡ್ತೀನಿ ಅಂತ ಮುಂದಾಗಿದ್ರು. ಇದು ಮಗಳು ಭಾಗ್ಯಲಕ್ಷ್ಮಿಯ ಪಿತ್ತ ನೆತ್ತಿಗೇರಿಸಿತ್ತು. ಆಸ್ತಿ ಮಾರಾಟ ಮಾಡಿದ್ರೆ ಆ ಹಣವೂ ಕುಡಿದು ಖಾಲಿಯಾಗುತ್ತೆ ಅಂತ ತಗಾದೆ ತೆಗೆದಿದ್ಲು. ಇದೇ ವಿಷಯಕ್ಕೆ ನಿನ್ನೆ ತಾಯಿ ಮಗಳ ಮಧ್ಯೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮೊಮ್ಮಗ ಕುಶಾಲ್ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಮೊದಲೇ ನಶೆಯಲ್ಲಿದ್ದವ ಅಜ್ಜಿ ಅನ್ನೋದನ್ನು ನೋಡದೆ ಮುದ್ದೆ ಮಾಡುವ ಕೋಲಿನಿಂದ ಹೊಡೆದಿದ್ದಾನೆ. ತಲೆಗೆ ಬಲವಾದ ಏಟು ಬೀಳುತ್ತಿದ್ದಂತೆ ಜಯಮ್ಮ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ರು. ಯಾವಾಗ ಜಯಮ್ಮರ ಪ್ರಾಣಪಕ್ಷಿ ಹಾರಿಹೋಯ್ತು, ತಾಯಿ ಮಗ ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಕೊಲೆ ವಿಷಯ ಮುಚ್ಚಿಡುವುದಕ್ಕೆ ತನ್ನ ಸ್ನೇಹಿತನಿಗೆ ಕರೆ ಮಾಡಿದ ಕುಶಾಲ್, ನಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ, ಹೀಗಾಗಿ ಮನೆಗೆ ಎಣ್ಣೆ ತಗೊಂಡ್ ಬಾ ಎಂದಿದ್ದ. ಕುಶಾಲ್ ಮಾತು ನಂಬ್ಕೊಂಡ ಸ್ನೇಹಿತ ಎಣ್ಣೆ ತಗೊಂಡು ಬಂದು ಪೆಗ್ ಮೇಲೆ ಪೆಗ್ ಏರಿಸಿದ್ರು. ಈ ವೇಳೆ ಕುಶಾಲ್ ಸ್ನೇಹಿತನಿಗೆ ಅದೇನನ್ನಿಸ್ತೋ ಗೊತ್ತಿಲ್ಲ, ಜಯಮ್ಮಳ ಮೃತದೇಹ ನೋಡಿದ್ದಾನೆ. ಆಗಲೇ ಇದು ಕೊಲೆ ಅನ್ನೋ ಅನುಮಾನ ಬಂದಿದೆ. ಹೀಗಾಗಿ ಹೊರಬಂದವ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾನೆ. ಯಾವಾಗ ಕೆಂಗೇರಿ ಪೊಲೀಸರು ಎಂಟ್ರಿ ಕೊಟ್ರೋ ಅಮ್ಮ ಮಗನ ಕಳ್ಳಾಟ ಬಯಲಾಗಿದೆ. ಒಟ್ನಲ್ಲಿ ಎಣ್ಣೆ ಮತ್ತಲ್ಲಿ ಒಂದೇ ಕುಟುಂಬದಲ್ಲಿ ನಡೆದಿದ್ದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಕುಡಿತ ಯಾವತ್ತೂ ಕೆಟ್ಟದ್ದೇ. ಅಳತೆ ಮೀರಿದ್ರೆ ಜೀವನವನ್ನೇ ಕೆಡಿಸಿಬಿಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.